ಅಶ್ವಗಂಧದ ಸಂಪೂರ್ಣ ಮಾಹಿತಿ. ಅಶ್ವಗಂಧ ಒಂದು ಪ್ರಸಿದ್ಧ ಆಯುರ್ವೇದ ಔಷಧೀಯ ಸಸ್ಯ. ಇದನ್ನು ಇಂಡಿಯನ್ ಜಿನ್ಸೆಂಗ್ ಅಥವಾ ವಿಂಟರ್ ಚೆರಿ ಎಂದೂ ಕರೆಯುತ್ತಾರೆ. ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ದೇಹದ ಶಕ್ತಿ, ಮನಸ್ಸಿನ ಶಾಂತಿ ಮತ್ತು ರೋಗನಿರೋಧಕ ಶಕ್ತಿಗೆ ಬಳಸಲಾಗುತ್ತಿದೆ. ಸಸ್ಯದ ವಿವರ. ಸಣ್ಣ ಗಿಡ ಸುಮಾರು 1 ರಿಂದ 1.5 ಮೀ. ಎತ್ತರ ಬೆಳೆಯುತ್ತದೆ. ಎಲೆಗಳು ಹಸಿರು, ಹೂವು ಹಳದಿ ಹಾಗೂ ಹಸಿರು ಇರುತ್ತದೆ. ಕೆಂಪು ಬಣ್ಣದ ಸಣ್ಣ ಸಣ್ಣ ಹಣ್ಣುಗಳು. ಔಷಧೀಯ ಭಾಗ, ಮುಖ್ಯವಾಗಿ ಬೇರು, ಎಲೆ, ಬೀಜ. ಅಶ್ವಗಂಧದ ಪ್ರಮುಖ ಉಪಯೋಗಗಳು. ಶಕ್ತಿ ಮತ್ತು ದೈಹಿಕ ಸಾಮರ್ಥ್ಯ. ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದಣಿವು ಕಡಿಮೆ ಮಾಡುತ್ತದೆ. ಕ್ರೀಡಾಪಟುಗಳಿಗೆ ಸಹಾಯಕ. ಮಾನಸಿಕ ಆರೋಗ್ಯ. ಒತ್ತಡ ಕಡಿಮೆ ಮಾಡುತ್ತದೆ. ಆತಂಕ ತಗ್ಗಿಸುತ್ತದೆ. ಉತ್ತಮ ನಿದ್ರೆ ಕೊಡುತ್ತದೆ. ರೋಗನಿರೋಧಕ ಶಕ್ತಿ. ಇಮ್ಯುನಿಟಿ ಹೆಚ್ಚಿಸಿ ಸೋಂಕುಗಳಿಂದ ರಕ್ಷಣೆ. ದೇಹದ ಪ್ರತಿರೋಧ ಶಕ್ತಿ ವೃದ್ಧಿ. ಪುರುಷ ಹಾಗೂ ಮಹಿಳಾ ಆರೋಗ್ಯ. ಪುರುಷರಲ್ಲಿ ಶಕ್ತಿಯ ಗುಣಮಟ್ಟ ಹೆಚ್ಚಿಸಲು ಸಹಕಾರಿ. ಮಹಿಳೆಯರಲ್ಲಿ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ. ಮೆದುಳು ಮತ್ತು ಸ್ಮರಣೆ. ನೆನಪು ಶಕ್ತಿ ಹೆಚ್ಚಿಸುತ್ತದೆ. ಏಕಾಗ್ರತೆ ಸುಧಾರಣೆ ಹಾಗೂ ಸಕ್ಕರೆ ಮತ್ತು ರಕ್ತದೊತ್ತಡ ಕಡಿಮೆ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಸಹಾಯಕ. ರಕ್ತದೊತ್ತಡ ಸಮತೋಲನಕ್ಕೆ ನೆರವು. ಮಹತ್ವ ಏನು? ರಸಾಯನ ಗುಣ ಹೊಂದಿದ ಸಸ್ಯ ದೇಹ ಪುನರುಜ್ಜೀವನ. ವೃದ್ಧಾಪ್ಯ ನಿಧಾನಗೊಳಿಸುವ ಗುಣ. ಸಂಪೂರ್ಣ ದೇಹ ಮನಸ್ಸಿನ ಸಮತೋಲನ. ಆಯುರ್ವೇದದಲ್ಲಿ ಅಶ್ವಗಂಧವನ್ನು ಬಲ್ಯ ರಸಾಯನ ವಾತಶಾಮಕ ಎಂದು ವರ್ಗೀಕರಿಸಲಾಗಿದೆ. ಬಳಸುವ ವಿಧಾನ. ಪುಡಿ ಮಾಡಿ 1/2 ರಿಂದ 1 ಟೀಸ್ಪೂನ್ ಹಾಲಿನ ಜೊತೆ ಕುಡಿಯಬಹುದು. ಬೇರಿನ ಕಷಾಯ ಕುದಿಸಿ ಕುಡಿಯಬಹುದು. ಗುಳಿಗೆ ಮಾಡಿ ತೆಗೆದುಕೊಳ್ಳಬಹುದು ವೈದ್ಯರ ಸಲಹೆಯೊಂದಿಗೆ. ಅಶ್ವಗಂಧ ಲೇಹ್ಯ. ಎಚ್ಚರಿಕೆ: ಗರ್ಭಿಣಿಯರು ವೈದ್ಯರ ಸಲಹೆ ಇಲ್ಲದೆ ಬಳಸಬಾರದು. ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಂಡರೆ ಹೊಟ್ಟೆ ಅಸಹನೆ ಆಗಬಹುದು. ಥೈರಾಯ್ಡ್ ಸಮಸ್ಯೆ ಇದ್ದರೆ ಜಾಗ್ರತೆ ಅಗತ್ಯ. ಮನೆಮದ್ದು. ಅಶ್ವಗಂಧ ಹಾಲು ಮಿಶ್ರಣ ಮಾಡಿ ರಾತ್ರಿ ಕುಡಿದ್ದಾರೆ. ಉತ್ತಮ ನಿದ್ರೆ ಹಾಗೂ ದೇಹದ ಶಕ್ತಿ ವೃದ್ಧಿ ಆಗುತ್ತದೆ.